ಇಲ್ಲ ಸದೃಶವಾದ ಪವಾಡ. ಮತ್ತಿಲ್ಲಿ ಅವ್ರು ದುಡ್ಡಿಗೋಸ್ಕರ ಆ ಥರ ಕಮರ್ಷಿಯಲ್ ಏನಿಲ್ಲ. ಅವ್ರು ಬರಬೇಕು, ಅವ್ರ ಭಕ್ತಿ ಅಷ್ಟೇ. ನನಗಂತೂ ಎಸ್ಪೆಷಲಿ ನನಗೆ ನನ್ನ ವೈಫ್ಗೆ ಹೆಲ್ತ್ ಪ್ರಾಬ್ಲಮ್ ತುಂಬ ಇತ್ತು. ಅದನ್ನು ಬಂದು ನಮ್ಮ ಗುರುಗಳ ಆಶೀರ್ವಾದದಿಂದ ಕೆಲವೇ ತಿಂಗಳಲ್ಲಿ ನಾವು ಈ ರೀತಿ, ನನಗೆ ಈಗ 73 ವರ್ಷ, ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂದರೆ ಈ ಕ್ಷೇತ್ರದ ಮಹಿಮೆ. ಸುಮಾರು 500 ಜನದ ಮೇಲಿದ್ದಾರೆ. ಇವರೆಲ್ಲರೂ ಬೇರೆ ಬೇರೆ ಕಡೆ ಬಂದಿರೋರು, ಲೋಕಲ್ನವರು ಯಾರೂ ಜಾಸ್ತಿ ಬರೋಲ್ಲ. ಹಾಗಾಗಿ ಅವನು ಮಹಿಮೆ ಇಲ್ಲಿ ಭಕ್ತಾಂಜನ ನೆಲೆಸಿದ್ದಾರೆ. ಲಕ್ಷ್ಮೀದೇವಿ ಇವನಂದ್ರೆ ಅಸಾಧ್ಯವಾದ ಪವಾಡ. ಇಲ್ಲಿ ಅವ್ರು ಏನು ಮಾಡ್ತಾರೆ, ಕೂತ್ಕೊಳ್ತಾರೆ, ಶ್ರೀನಿವಾಸನ ನೆನೆಸ್ಕೊಳ್ತಾರೆ. ಅಲ್ಲಿ ದಶಾವತಾರದ ಫೋಟೋಗಳಿವೆ ಅವ್ರ ಪೀಠದ ಆ ಕಡೆಗೆ. ಅವ್ರು ನೋಡ್ಕೊಂಡು ಕ್ರಿಶ್ಚಿಯನ್ ಒಂದ್ಸಲ ನೋಡ್ತಾರೆ, ಇದು ನೋಡ್ತಾರೆ, ಎಲ್ಲ ಅವ್ರಿಗೆ ಹೇಳ್ತಾರೆ, ನಿಮಗೆ ತುಂಬ ಏನೋ ಪ್ರಾಬ್ಲಮ್ ಇದ್ದರೆ ಇಂಥ ಸನ್ನಿಧಿಗೆ ಹೋಗ್ಬರ್ರಿ ಅಂತಾರೆ. ಅಷ್ಟು ಬಿಟ್ಟರೆ ಅದೇನು ನನಗೆ ಗೊತ್ತಿಲ್ಲ. ಬೇರೆಯವರಾದ್ರೂ ಆಮಾಚಾರ ಅದು ಹೋಮ ಮಾಡಿಸಿ, ಅದು ಮಾಡಿಸಿ, ಇದು ಮಾಡಿಸಿ ಅಂತಾರೆ. ಇಲ್ಲಿ ಬಂದರೆ ಏನಿಲ್ಲ, ಕಣ್ಣು ಮುಚ್ಕೊಳ್ಳಿ, ನಂಗೆ ನೋಡಿ ಅಂತಾರೆ. ಆ ಟೈಮಲ್ಲಿ ಅವರು ಬರೀ ಬೆರಳು, ಕೈ ಬೆರಳು ಮತ್ತು ಅಕ್ಷತೆ, ಒಂದು ನಿಂಬೆಹಣ್ಣು ಶರಬತ್ ಮಾಡಿ ಇಲ್ಲ ಪೂಜೆ ಮಾಡಿ, ಅಷ್ಟೇ ಸರ್, ಏನಿಲ್ಲ. ನಾನು ಈ ಸನ್ನಿಧಿಗೆ ಬರ್ಲಿಕ್ಕೆ ಶುರು ಮಾಡಿ 2.5 ವರ್ಷ ಆಯಿತು. ನಾವೆಲ್ಲ ಬರಬೇಕಾದ್ರೆ ತುಂಬ ಕಷ್ಟದಲ್ಲಿದ್ವಿ. ಹಾಗೆ ನಾನು ಒಬ್ಬನೇ ಅಲ್ಲದೆ ನಮ್ಮ ಇನ್ನೊಬ್ಬರು ಗುರುಗಳು ಕಾಲಾಧೀನವಾದ್ಬಿಟ್ರು ಕೋವಿಡ್ ಟೈಮಲ್ಲಿ. ಅಲ್ಲಿ ಕೂರ್ಗಳ್ಳಿ ಆಂಜನೇಯ ಸ್ವಾಮಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಎಲ್ಲ ಭಕ್ತರು ಸುಮಾರು ಒಂದು 200 ಫ್ಯಾಮಿಲಿ ಮೇಲೆ ನಾವು ಬರ್ತಾಯಿದ್ದೀವಿ. ತುಂಬ ಜನಕ್ಕೆ ಕಷ್ಟ ಕಾರ್ಪಣ್ಯಗಳಿತ್ತು, ನಮಗೆ ಅನುಕೂಲ ಆಗಿದೆ. ನನಗಂತೂ ಎಸ್ಪೆಷಲಿ ನನಗೆ ನನ್ನ ವೈಫ್ಗೆ ಹೆಲ್ತ್ ಪ್ರಾಬ್ಲಮ್ ತುಂಬ ಇತ್ತು. ಅದನ್ನು ಬಂದು ನಮ್ಮ ಗುರುಗಳ ಆಶೀರ್ವಾದದಿಂದ ಕೆಲವೇ ತಿಂಗಳಲ್ಲಿ ನಾವು ಈ ರೀತಿ, ನನಗೆ ಈಗ 73 ವರ್ಷ, ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂದರೆ ಈ ಕ್ಷೇತ್ರದ ಮಹಿಮೆ. ಮತ್ತು ಈಗ ಈ ಗುರುಗಳು ಹೇಗೆ ಅಂದರೆ, ಇವರು ಅಂತರಂಗದ ಉಪಾಸಕರು, ಶ್ರೀನಿವಾಸನ. ಅವರು ಕೂತ್ಕೊಂಡ್ರೆ ಇವರು ಬೇರೆ ಥರ ತಾಂತ್ರಿಕ ಏನೂ ಇಲ್ಲ ದೋಷಗಳು. ಇವರು ಏನು ಕೂತ್ರೆ ನಿಮ್ಮ ಮುಖ ನೋಡ್ತಾರೆ, ಮತ್ತು ನೋಡಿಬಿಟ್ಟು ದೃಷ್ಟಿ ಇಟ್ಟು ಕಣ್ಣು ಮುಚ್ಕೊಳ್ಳಿ ಅಂತ ಹೇಳ್ತಾರೆ, ಕಣ್ಣು ಬಿಡಿ ಅಂತ ಹೇಳ್ತಾರೆ. ಬಿಟ್ಟ ಮೇಲೆ ಒಂದು ನೋಡಿಬಿಟ್ಟು ಅಕ್ಷತೆ ಕೊಡ್ತಾರೆ, ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತಾರೆ. ಆಮೇಲೆ ಕುಲಂಕುಷ ನಿಮ್ಗೆ ಏನೇ ತೊಂದರೆ ಇದ್ದರೂ ಮನೆಯಲ್ಲಿ, ನಿಮ್ಮ ಪ್ರಾಬ್ಲಮ್ಸು ಏನೇ ಇದ್ದರೂ ಅದಕ್ಕೆ ಪರಿಹಾರನ ಮಾಡಿಬಿಟ್ಟು ಇಮಿಡಿಯೇಟಾಗಿ ನಮಗೆ ಒಂದು ಮಾರ್ಗದರ್ಶನ ಮಾಡ್ತಾರೆ. ಹೀಗಾಗಿ ನೋಡಿ, ಇವತ್ತು ನೀವು ನೋಡ್ತಾ ಇರ್ಬೋದು, ಈ ಸುಮಾರು 500 ಜನದ ಮೇಲಿದ್ದಾರೆ. ಇವರೆಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದಿರೋರು, ಲೋಕಲ್ನವರು ಯಾರೂ ಜಾಸ್ತಿ ಬರೋಲ್ಲ. ಹಾಗಾಗಿ ಅವನು ಮಹಿಮೆ ಇಲ್ಲಿ ಭಕ್ತಾಂಜನ ನೆಲೆಸಿದ್ದಾನೆ. ಲಕ್ಷ್ಮೀದೇವಿ ಇವರು ನಿತ್ಯ ನಿರಂತರವಾಗಿ ನನಗೆ ಗೊತ್ತಿಲ್ಲ, ಎಷ್ಟೋ ಕಡೆ ತೋರಿಸಿದಾಗ ನನಗೆ ಲಿವರ್ ಎನ್ಲಾರ್ಜ್ ಆಗೋಗ್ಬಿಟ್ಟಿತ್ತು, ಫ್ಯಾಟಿ ಲಿವರ್ ಅಂತ. ಅದು ಯಾರು ಸರಿಯಾಗಿ ಐಡೆಂಟಿಫೈ ಮಾಡಲಿಲ್ಲ. ಕೊನೆಗೆ ಏನಾಯಿತು, ಇಲ್ಲಿ ಬಂದೆ ನಾನು. ಆಮೇಲೆ ಇವರು ಒಬ್ಬರು ಡಾಕ್ಟರ್ ಹತ್ರ ಕಳಿಸಿರಲಿಲ್ಲ, ಅವ್ರು ಆಯುರ್ವೇದಿಕ್ಕು. ನೀವು ಒಂದ್ಸಲ ಅವ್ರ ಹತ್ರ ಹೋಗಿ ಬನ್ನಿ, ನಾನು ಹೇಳ್ತೇನೆ ಅಂದರು. ಹೋದೆ. ಅವರು ಸ್ಕ್ಯಾನ್ ಮಾಡಿಸಿದ್ರು, ಹೌದು ನಿಮಗೆ ಫ್ಯಾಟಿ ಲಿವರ್ ಆಗಿದೆ, ನೀವು ನಮ್ಗೇನು ತಿಂದರೂ ಇದಾಗ್ತಿರಲ್ಲ, ಒಬ್ಬರಿಸ್ಕೊಂಬಿಡೋದು ಹೊಟ್ಟೆ. ಆಮೇಲೆ ಆಯಿತು, ಆಯಿತು, ಒಂದು 2 ತಿಂಗಳು ಮೆಡಿಸಿನ್ ತೊಗೊಳ್ಳಿ ಅಂದರು. ನಾನು ಅದೇ ಥರ ಒಂದು 2 ತಿಂಗಳು ಮೆಡಿಸಿನ್ ತೊಗೊಂಡೆ. ಅದಾದಮೇಲೆ ಇವ್ರ ಹತ್ರ ಮತ್ತೆ ಬರ್ತಿದ್ದಲ್ಲ, ನಿಲ್ಲಿಸ್ಬಿಡಿ ಮೆಡಿಸಿನ್ ಬೇಡ ಈಗ ಅಂದರು. ಅಷ್ಟೇ, ಅದನ್ನ ನಿಲ್ಲಿಸ್ದೆ. ಹೋದ ವರ್ಷ ಜೂನ್ 1ನೇ ತಾರೀಕು ನಾನು ನಿಲ್ಲಿಸ್ಬಿಟ್ಟೆ ಮೆಡಿಸಿನ್ನು. ಅವ್ರು ಅಷ್ಟೇ ಒಂದು ಅಕ್ಷತೆ ಕೊಟ್ಟರು, ನೀನು ಇದು ಜಬ್ಲು ಇಟ್ಕೊಳ್ಳಿ, ನಿಂಬೆಹಣ್ಣು ಕೊಟ್ಟರು, ಶರ್ಬತ್ ಮಾಡಿ ಕುಡೀರಿ ಅಂತ ಹೇಳಿದರು. ಅಷ್ಟೇ, ಅಲ್ಲಿಂದ ಇಲ್ಲಿ ತನಕ ನೋಡಿ ತುಂಬ ಚೆನ್ನಾಗಿದೆ. ಆಮೇಲೆ ಏನು ನೋಡಿ, ಈಗ ತುಂಬ ನಾರ್ಮಲ್ ಇದ್ದೀನಿ. ಅದು ಹೊಟ್ಟೆ ಈಗ ಅದೇ ಏನಿಲ್ಲ ಈಗ ಏನಿಲ್ಲ. ನನಗೀಗ ಬಂದಿದ್ದು 2.5 ವರ್ಷ ಆಯಿತು. ಅವಾಗಿಂದ ಅಷ್ಟೇ ಅಲ್ಲದೆ ನನ್ನ ವೈಫು ಕೂಡ ಡಿಪ್ರೆಷನಲ್ಲಿದ್ದರು. ಆಮೇಲೆ ಅವ್ರಿಗೂ ಅಬ್ನಾರ್ಮಲ್ ಪ್ರಾಬ್ಲಮ್ಸ್ ಆಯಿತು. ಏನಂದರೆ ಗಾಲ್ ಬ್ಲ್ಯಾಡರ್ ಪ್ರಾಬ್ಲಮ್ ಇತ್ತು, ಆಮೇಲೆ ಯೂರಿನ್ ಇನ್ಫೆಕ್ಷನ್ ಇತ್ತು, ಆಮೇಲೆ ಯೂರಿನ್ ಇನ್ಫೆಕ್ಷನ್ ಇತ್ತು, ಆಮೇಲೆ ಹೈ ಶುಗರ್ ಇತ್ತು. ಇಷ್ಟಕ್ಕೆಲ್ಲ ನನಗೇನು ಆಮೇಲೆ ಎಲ್ಲಿ ಹೋದರೆ ಬಿದ್ದುಬಿಟ್ಟಿರ್ತಿದ್ಲು. ಬಿದ್ದು ಒಂದಿನ ಹೀಗಾಯಿತು. ಆಮೇಲೆ ಅವಳಿಗೆ ಅಡ್ಮಿಟ್ ಮಾಡಿದೆ. ಒಂದು ವಾರ ಆದಮೇಲೆ ಕರ್ಕೊಂಡು ಬಂದೆ. ಈ ಗುರುಗಳು ಮನೆಗೆ ಬಂದರು. ಆಮೇಲೆ ಅವ್ರು ಇನ್ನೊಂದು ವಿಶೇಷತೆ ಅಂದರೆ, ಈ ಗುರುಗಳು ಯಾರ್ದಾರ ಮನೆಗೆ ಅವರು ಹೀಗಾಗಿದೆ ಅಂದರೆ, ನಾನು ಬರ್ತೀನಿ ಇಂಥ ದಿನ ಅಂತ ಹೇಳ್ತಾರೆ. ಅವ್ರು ಯಾರಿಗೂ ಕಾಯಲ್ಲ, ಅವರೇ ಒಂದು ಬೈಕೋ ಸ್ಕೂಟ್ರೆಲ್ಲ ಬಂದುಬಿಡ್ತಾರೆ ಮನೆಗೆ. ಬಂದುಬಿಟ್ಟು ನಮ್ಗೆ ಅಲ್ಲಿ ಏನಿದೆ ಕುಲಂಕುಷ ಮನೇನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ದೇವ್ರ ಮೇಲೆ ಹೀಗಿದೆ ಇದೆಲ್ಲ ಇಟ್ಕೊಬೇಡಿ, ಅದು ಮಾಡಬೇಡಿ, ಇವೆಲ್ಲ ನೀವು ಅವೆಲ್ಲ ವಾಮಾಚಾರದೆಲ್ಲ ಹೋಗಬೇಡಿ ಅಂತಾರೆ. ಹಾಗೆ ನೋಡಿ ಬಂದಮೇಲೆ ನನ್ನ ಜನವರಿಯಿಂದ ಈಗ ನನ್ನ ಹೆಂಡತಿಗೆ, ಅವಳು ನನ್ನ ಸೇಮ್ ಏಜ್, ಇಬ್ಬರು 23 ವರ್ಷ, ಅವಳಿಗೆ 10 kg ವೆಯ್ಟ್ ಕಮ್ಮಿ ಆಯಿತು. ತುಂಬ ಚೆನ್ನಾಗಿದ್ದಾಳೆ. ಆಮೇಲೆ ಅವಳೇ ನಿಂತ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಕೈ ಕಾಲು ನಡುಗು ಮತ್ತೆಲ್ಲ. ಈಗ ಎಲ್ಲ ಚೆನ್ನಾಗಿದ್ದಾಳೆ. ಈಗ ಸ್ವಲ್ಪ ಕೈಗುಣ ಭಾಳ ಚೆನ್ನಾಗಿ. ಅಯ್ಯೋ, ಕೈಗುಣ ಅಂದರೆ ಅಸಾಧ್ಯವಾದ ಪವಾಡ. ಇಲ್ಲಿ ಅವ್ರು ಏನು ಮಾಡ್ತಾರೆ, ಕೂತ್ಕೊಳ್ತಾರೆ, ಶ್ರೀನಿವಾಸನ ನೆನೆಸ್ಕೊಳ್ತಾರೆ. ಅಲ್ಲಿ ದಶಾವತಾರದ ಫೋಟೋಗಳಿದೆ ಅವ್ರ ಪೀಠದ ಆ ಕಡೆಗೆ. ಅವ್ರು ನೋಡ್ಕೊಂಡು ಕ್ರಿಶ್ಚಿಯನ್ ಒಂದ್ಸಲ ನೋಡ್ತಾರೆ, ಇದು ನೋಡ್ತಾರೆ, ಎಲ್ಲ ಅವ್ರಿಗೆ ಹೇಳ್ತಾರೆ, ನಿಮಗೆ ತುಂಬ ಏನೋ ಪ್ರಾಬ್ಲಮ್ ಇದ್ದರೆ ಇಂಥ ಸನ್ನಿಧಿಗೆ ಹೋಗ್ಬರ್ರಿ ಅಂತಾರೆ. ಅಷ್ಟು ಬಿಟ್ಟರೆ ಅದೇನು ನನಗೆ ಗೊತ್ತಿಲ್ಲ. ಬೇರೆಯವರಾದ್ರೂ ಆಮಾಚಾರ ಅದು ಹೋಮ ಮಾಡಿಸಿ, ಅದು ಮಾಡಿಸಿ, ಇದು ಮಾಡಿಸಿ ಅಂತಾರೆ. ಇಲ್ಲಿ ಬಂದರೆ ಏನಿಲ್ಲ, ಕಣ್ಣು ಮುಚ್ಕೊಳ್ಳಿ, ನಂಗೆ ನೋಡಿ ಅಂತಾರೆ. ಆ ಟೈಮಲ್ಲಿ ಅವರು ಬರೀ ಬೆರಳು, ಕೈ ಬೆರಳು ಮತ್ತು ಒಂದು ಸ್ವಲ್ಪ ಅಕ್ಷತೆ, ಒಂದು ನಿಂಬೆಹಣ್ಣು ಶರಬತ್ ಮಾಡಿ ಇಲ್ಲ ಪೂಜೆ ಮಾಡಿ, ಅಷ್ಟೇ ಸರ್, ಏನಿಲ್ಲ. ಹಾಗಾಗಿ
ನಾನೊಂದು ಎಂಥದ್ದೇ ಸಮಸ್ಯೆಗಳಿದ್ರು ಕೂಡ ಈ ಕ್ಷೇತ್ರದಲ್ಲಿ ಬಗೆಹರಿಯುತ್ತೆ. ಖಂಡಿತವಾಗಿಯೂ. ಆಮೇಲೆ ಅಷ್ಟೇ ಅಲ್ಲ, ವಾಮಾಚಾರದ್ದು ಮತ್ತು ಈ ದೆವ್ವ ಹಿಡಿಯುತ್ತೆ ಅಂತ ಹೇಳ್ತಾರಲ್ಲ, ನಮ್ಮ ಫ್ರೆಂಡ್ ಒಬ್ಬರ ಮನೆಗೆ ಅವ್ರ ತಾಯಿಗೆ ಹಿಡಿದ್ಬಿಟ್ಟಿತ್ತು, ನನಗೆ ಗೊತ್ತಿಲ್ಲ. ನಾನು ನಮ್ಮ ಗುರುಗಳು ಎಲ್ಲ ಹೋದ್ವಿ ಅವ್ರ ಮನೆಗೆ. ಹೋದಾಗ ಅವಳ ಮೇಲೆ ಬಂದುಬಿಟ್ಟಿದೆ ಅದು. ಆಮೇಲೆ ಇವ್ರು ನಿಂತ್ಕೊಂಡು ಕೂತು ಎಲ್ಲ ಮಾಡಿದ್ರು. ನನಗೆ ಹೇಳಿದರು, ನೀವೇನು ಗಾಬರಿ ಆಗಬೇಡಿ, ನೋಡ್ತಾರೆ ಅಂದರು. ಸುಮ್ಮನೆ ಆ ಅಮ್ಮನಿಗೆ ಕೇಳಿದರು, ನಾನು ಹೋಗಲ್ಲ, ನಾನು 3 ದಿವಸ ಇಲ್ಲೇ ಇರ್ತೀನಿ ಹಾಗೆ ಅಂದರು. ಯಾಕೆ, ಏನು ಹಂಗೆಲ್ಲ ಆಗಲ್ಲ, ನಾನು ಹೇಳಿದ್ ಕೇಳು, ನೀನು ಬಿಟ್ಟು ಹೋಗಬೇಕು ಅಂತ. ಕೇಳಲಿಲ್ಲ. ಕೊನೆಗೆ ಇವರು ನನ್ನ ಕಣ್ಣು ಮುಂದೆ ನಿಂಬೆಹಣ್ಣು ತೊಗೊಂಡು ಸ್ವಲ್ಪ ಹೀಗೆ ಮಾಡೋಕ್ಕೆ ಶುರು ಮಾಡಿದರು. ಜಸ್ಟ್ ಇಟ್ ಈಸ್ ಸಚ್ ಅ ಮಿರಾಕಲ್ ಹ್ಯಾಪನ್ ಇನ್ ಫ್ರಂಟ್ ಆಫ್ ಮೀ. ಒಂದು 10 ಮಿನಿಟ್ಸಲ್ಲಿ ಅಮ್ಮ ಹೊರಗೆ ಹೋದು ಕಾರಿಡಾರಲ್ಲಿ ಅಲ್ಲಿ ಬಿದ್ದುಬಿಟ್ಲು. ಬಿದ್ದ ನಾರ್ಮಲ್ ಆಗೋಯ್ತು. ಆಮೇಲೆ ನಮಗೆ ಕರೆದ್ರು, ಸ್ವಲ್ಪ ಎಲ್ಲ ತೀರ್ಥ ಹಾಕಿದರು. ಆಮೇಲೆ ಆ ಅಮ್ಮ ನಮಗೆ, ಅಯ್ಯೋ ಸರ್ ನೀವೇ ಯಾವಾಗ ಬಂದರೆ ಗುರುಗಳು ಬಂದುಬಿಟ್ಟಿದ್ದಾರೆ. ಸೊ ಅದಾಗಿ ಒಂದು 4 ಮಂತ್ಸ್ ಆಯಿತು. ಅವರೆಲ್ಲ ತುಂಬ ಚೆನ್ನಾಗಿದ್ದಾರೆ. ಇಲ್ಲಿ ಅಸಾಧ್ಯವಾದ ಪವಾಡ. ಮತ್ತಿಲ್ಲಿ ಅವ್ರ ದುಡ್ಡಿಗೋಸ್ಕರ ಆ ಥರ ಕಮರ್ಷಿಯಲ್ ಏನಿಲ್ಲ. ಅವ್ರು ಬರಬೇಕು, ಅವ್ರ ಭಕ್ತಿ ಅಷ್ಟೇ. ಪ್ರೆಸ್ ನ್ಯೂಸ್ ಕನ್ನಡ, ಇದು ನಿಮ್ಮ ನ್ಯೂಸ್.